ಇನ್ನು ವಿಮಾನದ ಮೂಲಕ 18 ಕೋಟಿ ಮೌಲ್ಯದ ಹೈಡ್ರೋ ಗಾಂಜಾ ಸಾಗಾಟ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು. ಬ್ಯಾಂಕಾಕ್ನಿಂದ ಹೈಡ್ರೋ ಗಾಂಜಾವನ್ನು ತಂದಿದ್ದರು ಆರೋಪಿಗಳು ಅಂತ ಗೊತ್ತಾಗಿದೆ. ಹೈ ಸೆಕ್ಯೂರಿಟಿ ಇರುವಂತಹ ಫ್ಲೈಟ್ ಮತ್ತು ಏರ್ಪೋರ್ಟ್ನಲ್ಲಿ ಇವರು ಕಣ್ತಪ್ಪಿಸಿದ್ದು ಹೇಗೆ? ಒಂದು ಸಣ್ಣ ಮೆಟಲ್ ಐಟಮ್ ತರೋದಕ್ಕೂ ಕೂಡ ಏರ್ಪೋರ್ಟಲ್ಲಿ ಬಿಡಲ್ಲ. ಹೆಂಗೆ ಗೊತ್ತಾಯಿತು? ಬಂಧಿತರು ದೊಡ್ಡ ಡ್ರಗ್ಸ್ ಸಾಗಾಟದ ಸಿಂಡಿಕೇಟ್ ಮೆಂಬರ್ಗಳ ಅಂತ ಅನುಮಾನ ಮೂಡ್ತಾ ಇದೆ. ಹೈಡ್ರೋ ಗಾಂಜಾವನ್ನು ಆರೋಪಿಗಳು ಈಗ ಎಲ್ಲಿಗೆ ತಲುಪಿಸ್ತಾ ಇದ್ರು, ಇದರ ಕಸ್ಟಮರ್ಸ್ ಯಾರು, ಇದೆಲ್ಲವನ್ನು ಈಗ ಪತ್ತೆ ಹಚ್ಚಬೇಕಾಗಿದೆ. ಬ್ಯಾಂಕಾಕ್ನಿಂದ ಹೈಡ್ರೋ ಗಾಂಜಾ ತಂದಿದ್ರು ಆರೋಪಿಗಳು ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಈಗ ಹೈ ಸೆಕ್ಯೂರಿಟಿ ಇರ್ತಕ್ಕಂಥ ಫ್ಲೈಟ್ನಲ್ಲಿ ಏರ್ಪೋರ್ಟ್ನಲ್ಲಿ ಎಲ್ಲರ ಕಣ್ ತಪ್ಪಿಸಿ ಹೆಂಗೆ ತಂದರು, ಅಥವಾ ಇವರು ದೊಡ್ಡ ಡ್ರಗ್ಸ್ ಸಾಗಾಟದ ಸಿಂಡಿಕೇಟ್ಗಳ ಇವರೆಲ್ಲರೂ ಕೂಡ ಅಂತ ಒಂದು ಪ್ರಶ್ನೆ. ಹಾಗಾಗಿ ಇವರಿಗೆ ಎಲ್ಲ ಕಡೆ ಲಿಂಕ್ ಇದ್ದು ಈ ರೀತಿ ತಂದ್ರ ಅಂತ. ಯಾಕೆಂದರೆ 1-2 ರೂಪಾಯಿದಲ್ಲ, ಇದರ ಮೌಲ್ಯ ಒಟ್ಟು 18 ಕೋಟಿ ರೂಪಾಯಿ ಮೌಲ್ಯ. ಸೊ ಹೈಡ್ರೋ ಗಾಂಜಾ ಸಾಗಾಟದಲ್ಲಿ ವಿಮಾನ ಸಿಬ್ಬಂದಿ ಭಾಗಿಯಾಗಿದ್ದಾರಾ ಈಗ ಅನುಮಾನ ಮೂಡ್ತಾ ಇದೆ. ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿ ಈ ಮಾಫಿಯಾದಲ್ಲಿ ಭಾಗಿಯಾಗಿದ್ದಾರಾ? ಈ ಬಗ್ಗೆ ಪಿನ್ ಟು ಪಿನ್ ತನಿಖೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ವಿಮಾನದಲ್ಲಿ ಡ್ರಗ್ಸ್ ತರೋದು ಅಷ್ಟು ಸುಲಭನ? ಇವರೆಲ್ಲರ ಸಹಕಾರ ಇಲ್ಲದೆ ತರಕ್ಕೆ ಸಾಧ್ಯನೇ ಇಲ್ಲ. ಕಂಪ್ಲೀಟ್ ತನಿಖೆಗೆ ಮುಂದಾಗಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು. ಯಾಕೆಂದರೆ ಒಂದು ವಿಮಾನ ಸಿಬ್ಬಂದಿ ಅವರೂ ಭಾಗಿಯಾಗಿರಬೇಕು, ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿ ಅವರೂ ಭಾಗಿಯಾಗಿರಬೇಕು. ನೀವು ಸಾಮಾನ್ಯ ಏರ್ಪೋರ್ಟ್ಗೆ ಹೋದರೆ, ಅದು ವಿದೇಶ ಪ್ರಯಾಣ ಅಂದರೆ ಇಮಿಗ್ರೇಷನು ಅದು ಇದು ಅಂತ 108 ತಲೆ ತಿಂತಾರೆ. ನಿಮ್ಮ ಪರ್ಸು, ನಿಮ್ಮ ಬೆಲ್ಟು ಎಲ್ಲವನ್ನ ಬಿಚ್ಕೊಡ್ಬೇಕಲ್ಲಿ, ಎಲ್ಲ ಸ್ಕ್ಯಾನ್ ಆಗುತ್ತೆ. ಅಷ್ಟೆಲ್ಲ ಇದ್ದರೂ ಹೆಂಗೆ ಇವರು ಕಣ್ ತಪ್ಪಿಸಿದ್ರು? ಅಲ್ಲಿಗೆ ಅವರೆಲ್ಲರೂ ಶಾಮೀಲಾಗಿದ್ದಾರೆ ಅಂತ ಅರ್ಥ. ಇದ್ರ ಬಗ್ಗೆ ಈಗ ವಿಚಾರಣೆ ಮಾಡೋದಕ್ಕೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕೋದಕ್ಕೆ ಈಗ ಮುಂದಾಗಿದ್ದಾರೆ. ನೋಡೋಣ, ಗೊತ್ತಾಗುತ್ತಿವೆಲ್ಲ. ಯಾಕೆಂದರೆ ಅಷ್ಟು ಸುಲಭ ಇಲ್ಲ ಇವ್ರು ಅಂದ್ಕೊಂಡಷ್ಟು. ನೋಡಿ, ಈ ಹೈಡ್ರೋ ಗಾಂಜಾ ಸಾಗಾಟದಲ್ಲಿ ಬಂಧಿತ ದಂಪತಿ ಸೈಫುದ್ದೀನ್ ಮತ್ತು ಸಾರಾ ಸಿಮ್ರನ್ ಅಂತ ಇಬ್ಬರನ್ನು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಫ್ಲೈಟ್ನಲ್ಲಿಯೇ ಹೈಡ್ರೋ ಗಾಂಜಾ ತಂದಿರೋದಾಗಿ ಅವ್ರು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇವ್ರು ಕೆಲಸ ಮಾಡ್ತಾ ಇದ್ದು ಕೊರಿಯರ್ಗಳಾಗಿ ಕೆಲಸ ಮಾಡ್ತಾ ಇದ್ದು, ಈಗ ಅಕ್ರಮ ಕೆಲಸ ಮಾಡ್ತಾ ಇದ್ದನ್ನು ಕೂಡ ಒಪ್ಕೊಂಡಿದ್ದಾರೆ ಅವರು. ಇಬ್ಬರ ಪಾಸ್ಪೋರ್ಟನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಎಷ್ಟು ಬಾರಿ ವಿಮಾನದಲ್ಲಿ ಓಡಾಡಿದ್ದಾರೆ, ಯಾವ್ಯಾವ ದೇಶದಿಂದ ಯಾವ ದೇಶಕ್ಕೆ ಓಡಾಡಿದ್ದಾರೆ, ಬೆಂಗಳೂರಿನಲ್ಲಿ ಇವ್ರಿಗಿರ್ತಕ್ಕಂಥ ಕಾಂಟ್ಯಾಕ್ಟ್ಗಳು ಏನು, ಎಲ್ಲೆಲ್ಲಿಗೆ ಇವರು ಹೈಡ್ರೋ ಗಾಂಜಾ ಸಪ್ಲೈ ಮಾಡ್ತಾಯಿದ್ರು, ಇವರ ಹಿಂದೆ ಇರ್ತಕ್ಕಂಥ ಸಿಂಡಿಕೇಟ್ ಏನು, ಈ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಹುಡುಕ್ತಾ ಇದ್ದಾರೆ ಪೊಲೀಸರು. ಯಾಕೆಂದರೆ ಕೇವಲ ಇಬ್ಬರನ್ನ ಅರೆಸ್ಟ್ ಮಾಡಿದ್ರಾಗಲ್ವಲ್ಲ. ಸೊ ಇದೆಲ್ಲವೂ ಕೂಡ ಗೊತ್ತಾಗಬೇಕು. ಸೊ ಗೊತ್ತಾಗೋ ನಿಟ್ಟಿನಲ್ಲಿ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ.